ಈ ವಾರದ ಕಿಚ್ಚನ ಚಪ್ಪಾಳೆ ನಿಜಕ್ಕೂ ಕರ್ನಾಟಕದ ಆಡಿಯನ್ಸ್ಗೆ ಏನು ಕಿಚ್ಚ ಸುದೀಪ್ ಪ್ರೋತ್ಸಾಹ ನೀಡ್ತಿದ್ರು. ಬಿಗ್ ಬಾಸ್ಗೆ ಹೋಸ್ಟ್ ಕಿಚ್ಚ ಸುದೀಪ್ ಸರಿ ಆಗಬೇಕು ಅಂತ ಏನು ಆಸೆ ಪಡ್ತಿದ್ರು, ಅವ್ರಿಗೆ ನಿಜಕ್ಕೂ ಬೇಜಾರಾಗೈತೆ ಅಂತಲೇ ಹೇಳ್ಬೋದು. ಹೌದು, ನಿಜಕ್ಕೂ ಏನಕ್ಕೆ ಬೇಜಾರಾಯಿತು ಅಂತ ಹೇಳಿದರೆ, ಅವರಿಗೆ ಕಿಚ್ಚನ ಚಪ್ಪಾಳೆ ಏನಿತ್ತಲ್ಲ ಅದು ಇವತ್ತಿನ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ವೈಯಕ್ತಿಕ ಚಪ್ಪಾಳೆ ಅದನ್ನು ಯಾರು ಡಿಸೈಡ್ ಮಾಡೋಂಗಿಲ್ಲ, ಯಾರು ಹೇಳೋಂಗಿಲ್ಲ, ಕೇಳೋಂಗಿಲ್ಲ. ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರ ಚಪ್ಪಾಳೆ ಯಾರಿಗೆ ಕೊಡಬೇಕು ಅನಿಸುತ್ತೋ ವೈಯಕ್ತಿಕ ಚಪ್ಪಾಳೆ ಅವರಿಗೆ ಕೊಡ್ತಾರೆ. ಅದು ಯಾರು ಡಿಸೈಡ್ ಮಾಡೋದಲ್ಲ. ಯಾಕಂದರೆ ಅವ್ರದ್ದು ವೈಯಕ್ತಿಕ ಚಪ್ಪಾಳೆ ಅದೇನೈತಲ್ಲ, ಅವ್ರು ಚಪ್ಪಾಳೆ ಕೊಡ್ತಲ್ಲ, ಅದು ವೈಯಕ್ತಿಕ ಚಪ್ಪಾಳೆ. ಮೊದಲನಿಗೆ ಇದು ಚಪ್ಪಾಳೆ ನಿಜಕ್ಕೂ ಗಿಲ್ಲಿಗೆ ಹೋಗ್ಬೇಕಾಯ್ತು ಅಂತ ಎಲ್ಲ ಅಭಿಮಾನಿಗಳು, ಗಿಲ್ಲಿ ಅಭಿಮಾನಿಗಳಾಗಲಿ, ಕರ್ನಾಟಕದ ಜನತೆ ಆಗಲಿ, ಏನೇನಿದ್ದಾರೋ ಅವರೆಲ್ಲ ಗಿಲ್ಲಿಗೆ ಹೋಗ್ಬೇಕಾಯ್ತು. ಯಾಕಂದರೆ ಎಂಟರ್ಟೈನ್ಮೆಂಟ್ ಆಗಲಿ ಪ್ರತಿಯೊಂದರಲ್ಲೂ ಗಿಲ್ಲಿ 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 ಅಂತಲೇ ಇರೋದು. ಬಿಗ್ ಬಾಸ್ ಈ ಸೀಸನ್ ಪೂರ್ತಿ ಗಿಲ್ಲಿನೇ ಅಂತಲೇ ಹೇಳ್ಬೋದು. ಆ ರೀತಿ ಎಪಿಸೋಡ್ಗಳಾಗಲಿ ಇದಾಗಲಿ ಇತ್ತು. ಬಟ್ ಧ್ರುವಂತಿಗೆ ಏನು ಕೊಟ್ಟರು ಅಂದರೆ ಕಿಚ್ಚನ ಚಪ್ಪಾಳೆ ಟಾಸ್ಕ್ ವಿಚಾರದಲ್ಲಿ ಏನಿತ್ತಲ್ಲ ಅದರಲ್ಲಿ ಅಶ್ವಿನಿ ಅವರು ಬೇಡ ಅಂತ ಹೇಳಿದರು. ಧ್ರುವಂತರು ಆಡಿ ಗೆಲ್ತಾರೆ. ಪ್ರತಿಯೊಂದು ಆಡಿ ಟಾಸ್ಕಲ್ಲೂ ಆಲ್ಮೋಸ್ಟ್ 90% ಟಾಸ್ಕ್ ಗೆದ್ದಿದ್ದಾರೆ. ಒಂದೆರಡು ಟಾಸ್ಕ್ ಹೋಗಿರ್ಬೋದು ಬಿಟ್ಟರೆ ಆಲ್ಮೋಸ್ಟ್ 90% ಟಾಸ್ಕಲ್ಲಿ ಧ್ರುವಂತವ್ರು ಗೆದ್ದಿದ್ದಾರೆ. ಅದಾದಮೇಲೆ ಎಂಟರ್ಟೈನ್ಮೆಂಟ್ ಆಗಲಿ ಆ ವಿಚಾರದಲ್ಲೂ ಚೆನ್ನಾಗೇ ನಡೆಸ್ಕೊಟ್ರು. ಎಷ್ಟೋ ಸಲ ನೀವೇ ಖುಷಿ ಪಟ್ಟಿದ್ದೀರಾ ನನಗನ್ಸೋ ಪ್ರಕಾರ, ಈ ರೀತಿ ಹೇಳ್ಬೋದು. ಆ ಒಂದು ಕಾರಣಕ್ಕೋಸ್ಕರ. ಎರಡನೇ ಕಾರಣ, ಮೂರನೇ ಕಾರಣ ಅವ್ರ ಎಮೋಷನ್ನು, ಅವರು ಸಪೋರ್ಟ್ ಮಾಡೋ ರೀತಿ ಬೇರೆಯವ್ರಿಗೆ, ಆ ರೀತಿ ನೋಡಿದರೆ ಆ ರೀತಿ ಮೂರನೇ ಕಾರಣ ಆ ರೀತಿ ಚಪ್ಪಾಳೆ ಕೊಟ್ಟಿರ್ಬೋದು. ಒಟ್ಟು ಇದನ್ನೆಲ್ಲ ನೋಡಿ ಕಿಚ್ಚ ಸುದೀಪ್ ಸರ್ಗೆ ಅನಿಸಿದ್ದು ಆ ಬಿಗ್ ಬಾಸ್ನ ಜೀವಿಸಿರೋದಾಗಿರ್ಬೋದು. ಪ್ರತಿಯೊಂದು ಈ ಸೀಸನ್ನಲ್ಲಿ ಪ್ರತಿಯೊಂದು ಅವ್ರು ವೈಯಕ್ತಿಕವಾಗಿ ಹೇಳಿದ್ದು. ಈ ರೀತಿ ಅವ್ರು ಕಾರಣ ಕೊಡಲಿಲ್ಲ, ವೈಯಕ್ತಿಕವಾಗಿ ಅವ್ರಿಗೆ ಇಷ್ಟ ಆಗಿದ್ದು ಧ್ರುವಂತವರು ಅಂತೇಳಿ ಅವರಿಗೆ ಚಪ್ಪಾಳೆ ಕೊಟ್ಟರು ಅಷ್ಟೇ. ಅದಾದಮೇಲೆ ರಕ್ಷಿತ್ ಅವ್ರಿಗೊಂದು ಸ್ವಲ್ಪ ಬೈತಾರೆ, ಯಾರದೇ ವಿಚಾರಕ್ಕೆ ಹೋಗಬೇಡಿ ಅಂತ, ನಿಮ್ಮ ಆಟ ಆಡಿ ಅಂತ. ಒಟ್ಟು ಈ ಎಪಿಸೋಡಲ್ಲಿ ಯಾರಿಗೂ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಅಶ್ವಿನಿ ಅವರಿಗೆ ಟಾಸ್ಕಿಂದ ಚೆನ್ನಾಗಿ ಚಪ್ಪಾಳೆ ಕೊಡ್ತಾರೆ. ಚೆನ್ನಾಗಿ ರಾಶಿಕ್ ಅವರು ಚೆನ್ನಾಗಿ ಆಡ್ತಾರೆ. ಅವ್ರಿಗೆ ಇದುವರೆಗೂ ಒಂದು ಸಿಕ್ಕಿಲ್ಲ. ಅಶ್ವಿನಿ ಅವ್ರಿಗೆ ಸಿಗುತ್ತೆ ಟಾಸ್ಕ್. ಈ ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಚೆನ್ನಾಗಿ ಆಡಿದರು. ಬಟ್ ಒಂದು ವುಮೆನ್ ಆಗಿ 70 ನಿಮಿಷ ನಿಂತ್ಕೊಳೋದು ಭಾಳ ಕಷ್ಟ ಅಂತ ಹೇಳ್ಬೋದು. ನಾನು ಅಶ್ವಿನಿ ಅವ್ರ ಪರವಾಗಿ ಮಾತಾಡ್ತಿಲ್ಲ, ಯಾರ ಪರವಾಗಿ ಮಾತಾಡ್ತಿಲ್ಲ. ಇದೇ ರಾಶಿಕ್ ಅವ್ರು ಔಟ್ ಆಗ್ತಾರೆ. ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹೋಗ್ತಾ ಇದೆ ಅಂದರೆ ಅಶ್ವಿನಿ ಅವರು ಮೋಸ ಮಾಡಿ ಗೆದ್ದರು. ಆ ಟಾಸ್ಕ್ ಆಡ್ಬೇಕಾದ್ರೆ ಮಂಡಿನ ಆ ಕಾಲನ್ನ ಏನಿತ್ತಲ್ಲ ಅದು ಹಿಡ್ಕೊಂಡಿದ್ರಲ್ಲ ಅದ್ರ ಮೇಲಿಟ್ಟು ಇಬ್ಬರು ಈ ರೀತಿ ಆಡಿ ಗೆದ್ರು ಅಂತೇಳಿ, ಮೋಸ ಮಾಡಿ ಗೆದ್ರು ಅಂತೇಳಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದು ನಿಜಕ್ಕೂ ರಾಂಗ್ ಅಂತೇಳಿ ಏನು ಬಿಗ್ ಬಾಸ್ ನೋಡ್ತಲ್ಲ ಆಡಿಯನ್ಸ್ ಹೇಳ್ತಾರೆ. ಯಾಕಂದರೆ ಎಪಿಸೋಡ್ ನೋಡಿದ್ರೆ ಗೊತ್ತು, ರಕ್ಷಿತ್ ಅವ್ರ ವಿಚಾರದಲ್ಲಿ ತಪ್ಪಿದೆ. ಹೌದು, ಮನೆಯವರು ಅಂತ ಪದ ಯೂಸ್ ಮಾಡಿದ್ರು. ಇದನ್ನು ಕಿಚ್ಚ ಸುದೀಪ್ ಸರ್ ಅದೇ ಕಾರಣಕ್ಕೂ ಗಮನಿಸ್ಬೋದಾಯಿತು. ಬಟ್ ಇದನ್ನು ಗಮನಿಸಲಿಲ್ಲ. ಎಷ್ಟೋ ವಿಚಾರಗಳನ್ನ ಸರಿ ಗಮನಿಸ್ದಲೇ ಚಪ್ಪಾಳೆ ಇನ್ನೂ ಸ್ವಲ್ಪ ತೂಕವಾಗಿರೋದ್ರೆ ಕೊಟ್ಟಿದ್ರೆ ಚೆನ್ನಾಗಿರೋದು ಅನಿಸುತ್ತೆ ನನ್ನ ಅಭಿಪ್ರಾಯ. ಇಷ್ಟು ನನಗೆ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.